ನಾವು ಸೇವಿಸುವಂತ ಆಹಾರದಲ್ಲಿ ಇಂಥ ಪೋಷಕಾಂಶಗಳು ಇರಲೇಬೇಕು ಅನ್ನೋಂಥದ್ದು ಯಾವುದು? ಮಕ್ಕಳಿಗಾಗಿರ್ಬಹುದು, ದೊಡ್ಡವ್ರಿಗಾಗಿರ್ಬಹುದು. ಪುರಾತನ ಕಾಲದಿಂದ ಬಂದಂಥ ಬಾಳೆ ಎಲೆ ಊಟ ಇದೆಯಲ್ಲ, ಅತ್ಯಂತ ವೈಜ್ಞಾನಿಕವಾಗಿ ಪರಿಪೂರ್ಣವಾದಂತ ಆಹಾರ ಅಂತ ಹೇಳ್ಬೋದು. ಉಪ್ಪು ಉಪ್ಪಿನಕಾಯಿನ ಎಡಗಡೆಗೆ ಕೊನೆಗೆ ಹಾಕಿರ್ತಾರೆ, ಮುಟ್ಟಬೇಡಿ ಅಂತ. ಆದಷ್ಟು ಆ ಉಪ್ಪನ್ನ ಮುಟ್ಟಬಾರ್ದು, ಉಪ್ಪಿನಿಂದ ಇದಾಗತ್ತೆ. 2 ಕೋಸಂಬರಿಗಳು ಮಾಡಿರ್ತಾರೆ, ಒಂದು ಹೆಸರು ಕಾಳು ಇಲ್ಲ ಕಡಲೆಬೇಳೆದು. ಎರಡರಿಂದೂ ಕೂಡ ಬ್ಲಡ್ ಪ್ರೆಷರ್ ಕಡಿಮೆ ಆಗತ್ತೆ, ನಮ್ಗೆ ಪ್ರೋಟೀನ್ ಸಿಕ್ಕತ್ತೆ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮುಂದೆ 2-3 ತರಕಾರಿಗಳಿರುತ್ತೆ. ತರಕಾರಿಗಳಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಫೈಬರ್ ಇರುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕು ಮತ್ತೆ ಗಟ್ ಕ್ಯಾನ್ಸರ್ ಅಂದ್ರೆ ಇಂಟೆಸ್ಟೈನ್ ಕ್ಯಾನ್ಸರ್ ಬರೋದು ಕಡಿಮೆ ಆಗತ್ತೆ. 28% ಕಡಿಮೆ ಆಗತ್ತೆ. ಮಧ್ಯಕ್ಕೆ ಅನ್ನ, ಬೇಳೆ, ತವ್ವೆ, ಮೇಲೆ ತುಪ್ಪ, ಅದು ಫುಡ್ ಪಿರಮಿಡ್. ಆ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತೆ ಫ್ಯಾಟು ಪರ್ಫೆಕ್ಟ್ ಪ್ರಪೋರ್ಷನ್. ಅದು ಇಷ್ಟು ಪಾಯಸ ಬೆಲ್ಲದಲ್ಲಿ ಮಾಡಿದ್ದು ಇಷ್ಟು ಮಾತ್ರ ಹಾಕಿರ್ತಾರೆ. ಯಾಕಂತಂದ್ರೆ ಬೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದನ್ನ ಮೊದಲು ತಗೊಂಡಾಗ ನಿಮ್ಮ ಹೊಟ್ಟೆ ಹಸುವೆ ಕಡಿಮೆ ಆಗುತ್ತೆ, ಒಂಥರ ಕಂಪ್ಲೀಟ್ ಆಗತ್ತೆ. ಅದಾದ್ಮೇಲೆ ಮೊಸರು, ಮಜ್ಜಿಗೆ. ಮೊಸರು ಪ್ರೋಬಯೋಟಿಕ್ ಅಂದ್ರೆ ಏನು? ನಮ್ಮ ಇಂಟೆಸ್ಟೈನ್ ನಲ್ಲಿ ಆ ಲ್ಯಾಕ್ಟೋಬ್ಯಾಸಿಲೈಗಳು ಹೋಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸುವಂಥದ್ದು. ರೋಗ ಬಂದ್ಮೇಲೆ ತಗೊಳ್ಳೋದು ಆಂಟಿಬಯೋಟಿಕ್, ರೋಗ ಬರದಾಗೆ ನೋಡ್ಕೊಳ್ಳೋದು ಪ್ರೋಬಯೋಟಿಕ್. ಸೊ ಆ ಮೊಸರು ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ ಇರುತ್ತೆ. ಅದು ನಾವು ತಗೊಂಡಂತ ಆಹಾರದಿಂದ ಕೊಲೆಸ್ಟ್ರಾಲ್ ಅಬ್ಸಾರ್ಬ್ ಆಗದಾಗೆ ನೋಡ್ಕೊಳ್ಳುತ್ತೆ, ನಿಯಂತ್ರಣ ಮಾಡುತ್ತೆ. ಸೊ ಇಷ್ಟು ಪರ್ಫೆಕ್ಟ್ ಆಗಿ ಆಹಾರ ತಗೊಂಡ್ಮೇಲೆ ಬ್ಯಾಲೆನ್ಸ್ ಡೈಟ್ ಮೇಲೆ ನೀವು ಒಂದು ಬಾಳೆಹಣ್ಣು ಚಿಕ್ಕದು ತಗೊಂಡಾಗ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಡಿಪ್ರೆಷನ್ ಬರೋದಿಲ್ಲ, ಆಮೇಲೆ ಯಾವ ತರದ್ದು ಇದನ್ನು ಆಗಲ್ಲ. ಅಕಸ್ಮಾತ್ ಖಾರ ತಿಂದಿದ್ರೆ ಅದು ನ್ಯೂಟ್ರಲೈಸ್ ಆಗಿ ಹೋಗ್ಬಿಡುತ್ತೆ. ಸೊ ಹೊಟ್ಟೆ ಹುಣ್ಣು, ಖಾರನು ಆಗೋದಿಲ್ಲ. ಇಷ್ಟು ಪರ್ಫೆಕ್ಟ್ ಆಗಿ ಇರೋದ್ರಿಂದ ಮಕ್ಕಳಿಗೆ ದಿನಕ್ಕೆ 2-3 ತರಕಾರಿ, 2-3 ಹಣ್ಣುಗಳನ್ನ ಕೊಟ್ಟು ಅವ್ರನ್ನ ಬೆಳೆಸಿದ್ದೆ ಆದ್ರೆ ಅವರು. ನೀವು ಹೇಳಿದ ಪ್ಯಾಟರ್ನು ಈಗ ಯಾವ ತರ ಹಂತಕ್ಕೆ ಬಂದಿದೆ ಅಂದ್ರೆ, ಅದು ಮದ್ವೆ ಮನೆ ಊಟ ಆ ಲೆವೆಲ್ಗೆ ಬಂದ್ ನಿಂತಿರುವಂತದ್ದು. ಮನೆಯಲ್ಲಿ ಇಷ್ಟೊಂದು ಸಮಯನೂ ಇರೋದಿಲ್ಲ, ಆಮೇಲೆ ಅದ್ರ ಜೊತೆಗೆ ಊಟ ಕೂಡ ಕ್ವಾಲಿಟಿಗಿಂತ ಕ್ವಾಂಟಿಟಿ ತುಂಬಾ ಕಡಿಮೆ ಆಗಿರುವಂತದ್ದು. ಸೊ ಎಷ್ಟೇ ಆದ್ರೂ ಕೂಡ ನೀವು ಹೊಟ್ಟೆಯನ್ನ ತರಕಾರಿ ಹಣ್ಣುಗಳನ್ನ ತುಂಬಿಸ್ಕೊಳ್ಳಿ, ಆದ್ರೆ ಅನ್ನದ ಬೆಟ್ಟದಿಂದ ಅಲ್ಲ. ಈಗ ಚಿತ್ರಾನ್ನ, ಹುಳಿಯನ್ನ, ಮೊಸರನ್ನ ಅಂತ ಅದನ್ನೇ ತಿಂತ ಹೋದ್ರೆ ಅದು ಆಹಾರ ಅಲ್ಲ. ಎಷ್ಟೋ ಅಷ್ಟೇ, ಸ್ವಲ್ಪ ಒಂದಿಷ್ಟು ಅನ್ನ ಮಾತ್ರ. ಇದಕ್ಕೆ ಸರ್ವಜ್ಞ ಹೇಳ್ತಾನೆ, ಅನ್ನವನ್ನು ಉಂಡುವನು ಹಕ್ಕಿ ಅಂತ ಆಗುವನು, ಅಕ್ಕಿಯನ್ನು ಉಂಬುವನು ಹಕ್ಕಿ ಅಂತ ಆಗುವನು, ಇಕ್ಕುತ್ತಲಿರುವನು ರೊಕ್ಕವನು ವೈದ್ಯನಿಗೆ ಸರ್ವಜ್ಞ ಅಂತ. ನೀವು ಅನ್ನ 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 ಅಂತ ಅಕ್ಕಿದು, ಅದು ಪಾಲಿಶ್ಡ್ ಅಕ್ಕಿಯನ್ನ ಅನ್ನ ಮಾಡ್ಕೊಂಡು ಅದನ್ನೇ ಬೆಟ್ಟದಷ್ಟು ತಿಂತ ಹೋಗ್ಬಿಟ್ರೆ ಇಷ್ಟಿಷ್ಟು ರಾಶಿ ಹಾಕಿಸ್ಕೊಳ್ತಾರೆ, ಅಷ್ಟು ಬೇಕಾಗಿಲ್ಲ, ಅದಕ್ಕೆ ಇಷ್ಟು ದಪ್ಪಗಾಗೋದು. ನೀವು ತರಕಾರಿ ಕೋಸಂಬರಿಗಳನ್ನ ತಗೊಳ್ಳಿ, ಆದ್ರೆ ಅನ್ನ ಕಡಿಮೆ ಮಾಡ್ಕೊಳ್ಳಿ. ನಾವು ಆ ಊಟದ ಪ್ಯಾಟರ್ನ್ ನೋಡ್ಬೋದು ಮ್ಯಾಮ್. ಏನಂತಂದ್ರೆ ಈಗ ಮುಂಚೆ ಆಗಿರ್ಬೋದು ಅಥವಾ ಇವಾಗ ನೀವು ಹೇಳ್ದಂಗೆ ಅದೇ ಪ್ಯಾಟರ್ನ್ ತಗೊಂಡ್ರೆ ಎಲ್ಲ ಕ್ವಾಂಟಿಟಿ ಸ್ವಲ್ಪ ಇರುತ್ತೆ. ಮೇನ್ ಕೋರ್ಸ್ ಒಂದು ಚಪಾತಿನೋ ಅಥವಾ 2 ರೊಟ್ಟಿನೋ ಅಲ್ಲಿಗೆ ಸೀಮಿತ ಆಗತ್ತೆ. ಅದನ್ನ ನೋಡಿದಾಗ ನಮ್ಗ ಆಟೋಮೆಟಿಕ್ ಆಗಿ ಬ್ರೈನ್ಗೆ ಹೋಗುವಂತದ್ದು ಕೂಡ, ಓ ಇಷ್ಟೊಂದು ಊಟ ಇದೆಯಲ್ಲಪ್ಪ ಇವತ್ತು ಸಾಕಾಗತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ಎಕ್ಸಾಕ್ಟ್ಲಿ. ಈಗ ಏನಾಗಿದೆ ಅಂತಂದ್ರೆ ಅದೆಲ್ಲ ಕಡಿಮೆ ಆಗಿದೆ. ನೀವು ಅನ್ನ, ಚಿತ್ರಾನ್ನ, ಮೊಸರನ್ನ, ಹುಳಿಯನ್ನ, ಅನ್ನ ಅನ್ನ ಅನ್ನ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿ ಮ್ಯಾಮ್, ಇನ್ನು ಸಕ್ಕರೆ ಮತ್ತು ಉಪ್ಪಿನ ಪ್ರಮಾಣ ನಾವು ದಿನನಿತ್ಯ ಬಳಸುವಂಥದ್ದು ಅಥವಾ ಅಡಿಗೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಬಳಸಬೇಕಾಗತ್ತೆ ಇದನ್ನ? ಸಕ್ಕರೆಯನ್ನ ಬಳಸಲೇಬಾರ್ದು. ಸಕ್ಕರೆ ವೈಟ್ ಪಾಯ್ಸನ್. ನೀವು ಸಕ್ಕರೆ ತಿಂದು 18 ಗಂಟೆಯಲ್ಲೇ ಬೋನ್ ಮ್ಯಾರೋ ಡಿಪ್ರೆಷನ್ ಕೊಟ್ಟಾಗತ್ತೆ, ನಿಮ್ಮ ಇಮ್ಯುನಿಟಿ ಕಡಿಮೆ ಆಗತ್ತೆ. ಹಾಗಾಗಿ ಈ ಸಕ್ಕರೆ ಅನ್ನೋದು ಅದು ವಿಷ, ಅದನ್ನ ಮುಟ್ಲೇಬಾರ್ದು. ಅದ್ರ ಬದಲು ಬೆಲ್ಲವನ್ನ ಬಳಸ್ಬೇಕು ಅಂತ ಹೇಳ್ತೀನಿ. ಉಪ್ಪು, ಅದರಲ್ಲೂ ಕೂಡ ಯಾರಿಗೆ BP ಶುಗರು ಅವ್ರ ಮನೇಲಿ ಇರುತ್ತಲ್ಲ ಅಂಥವ್ರು ಟಾಟಾ ಲೈಟ್ ಅಂತ ಬರುತ್ತೆ, ಅಥವಾ ಲೋನಾ ಅಂತ ಲೋ ಸಾಲ್ಟ್ ಅಂತ ಬರುತ್ತೆ, ಇಲ್ಲ ಸೈಂದರ್ ಲವಣ, ಪೊಟ್ಯಾಷಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡ್ ಬದಲು ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಬಳಸ್ಬೋದು. ಹಾಗಾಗಿ ಉಪ್ಪನ್ನ
ಎಲ್ಲಾ ತರದ್ರಲ್ಲೂ ಇದ್ದೇ ಇರುತ್ತೆ. ಉಪ್ಪು ರುಚಿಗೆ ಬೇಕೇ ಬೇಕು. ಅಷ್ಟು ಎಷ್ಟು ರುಚಿಗೆ ಬೇಕೋ ಅಷ್ಟು ತಿನ್ಬೇಕು. ಮೇಲಿನ ಉಪ್ಪನ್ನ ತಗೊಳ್ಬಾರ್ದು. ಈ ಉಪ್ಪಲ್ಲಿ ಇವಾಗ ಹಿಮಾಲಯನ್ ಸಾಲ್ಟ್ ಅಂತ ಬಂದಿರುವಂತದ್ದು, ಹರಳು ರಾಕ್ ಸಾಲ್ಟ್ ಅಂತ. ಹಾ. ಆ ರಾಕ್ ಸಾಲ್ಟ್ ಪೊಟ್ಯಾಷಿಯಂ ಕ್ಲೋರೈಡ್ ಇರುತ್ತೆ. ಅದು ಕೂಡ ಅದು ಸೈಂದರ್ ಲವಣ ಎಲ್ಲ ಆ ತರನೇ. ಆಮೇಲೆ ಇದ್ರ ಜೊತೆಗೆ ಸಕ್ಕರೆಯನ್ನ ಬಳಸಲೇಬಾರ್ದು. ನೀವು ಕಾಫಿಗೆ ಆಯ್ತು ಯಾವುದಕ್ಕೆ ಆಯ್ತು, ಮನೆಗೆ ಸಕ್ಕರೆ ನಾನು ತಂದೇ ಇಲ್ಲ. ಸುಮಾರು 16 ವರ್ಷದಿಂದ ಸಕ್ಕರೆ ತಂದಿಲ್ಲ. ಆಮೇಲೆ ಆದಷ್ಟು ಮಿಲೆಟ್ಗಳನ್ನ ಬಳಸ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ಸರಿ ಮ್ಯಾಮ್, ನಾವಿವಾಗ ನಾನು ಒಂದು ಲಿಸ್ಟ್ ಗಳನ್ನ ಹೇಳ್ತೀನಿ ಫುಡ್ ರಿಲೇಟೆಡ್. ನೀವದು ಗುಡ್, ಎವರೇಜ್, ಬ್ಯಾಡ್, ಅದನ್ನ ಯಾವ ರೇಟಿಂಗ್ ಕೊಡ್ತೀರಾ ಅದ್ರ ಮೇಲೆ. ಓಕೆನಾ? ಸೊ ಮ್ಯಾಮ್, ನಾನೊಂದು ಲಿಸ್ಟ್ ಮಾಡಿರುವಂಥದ್ದು ಆಯಿಲು, ಫುಡ್ ಮತ್ತೆ ಫ್ರೂಟ್ಸ್ ರಿಲೇಟೆಡ್. ಸೊ ಮೊದಲಿಗೆ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಬಂದಿರೋದ್ರಿಂದ ಜನ ತಗೊಳ್ತಾ ಇದ್ದಾರೆ. ಆದ್ರೆ ಅದು ರಿಫೈನ್ಡ್ ಆಗಿರೋದ್ರಿಂದ ಅದ್ರ ವಾಸನೆ ಇದು ತೆಗಿಯಕ್ಕೆ ಆ ರಿಫೈನ್ ಮಾಡಿ ಬ್ಲೀಚಿಂಗ್ ಮಾಡಿದಾಗ ಅದು ಆಕ್ಸಿಡೈಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿ. ಗ್ರೌಂಡ್ನಟ್ ಆಯಿಲ್. ಗ್ರೌಂಡ್ನಟ್ ಆಯಿಲ್ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದು ಇದು ಗಾಣದ ಎಣ್ಣೆ ಆದ್ರೆ ಇನ್ನೂ ಒಳ್ಳೇದು. ಸರಿ. ಇನ್ನು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಮೈಗೆ ಹಚ್ಕೊಳಕ್ಕೆ, ತಲೆಗೆ ಹಚ್ಕೊಳಕ್ಕೆ ವಾಸಿ, ಆದ್ರೆ ಅಡುಗೆಗೆ ಒಳ್ಳೇದಲ್ಲ. ಯಾಕಂದ್ರೆ ಅದರಿಂದ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರುತ್ತೆ. ಬಟ್ ಕೆಲವೊಂದು ರಾಜ್ಯಗಳಲ್ಲಿ ಅದೇ ಪ್ರಮುಖವಾಗಿ ಎಣ್ಣೆಯನ್ನ ಬಳಸುವಂಥದ್ದು ಅಲ್ಲ, ಅದು ರೂಢಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಗೊತ್ತಾಗಿರೋ ಪ್ರಕಾರ ಅದರಲ್ಲಿ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ, ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇದೆ. ಕಾಳೆಣ್ಣೆಗಳು. ಕಾಳಿನಲ್ಲಿ ಫ್ಲಾಕ್ಸೀಡ್ ಆಯಿಲ್ ಅಂದ್ರೆ ಅಗಸೆ ಎಣ್ಣೆದು ಬಹಳ ಒಳ್ಳೇದು. ಎಳ್ಳಿನ ಎಣ್ಣೆ ಒಳ್ಳೇದು, ಸಾಸಿವೆ ಎಣ್ಣೆ ಬಹಳ ಒಳ್ಳೇದು. ಈ ಮೂರು ಕೂಡ ಕಾಂಬಿನೇಷನ್ ಒಳ್ಳೇದು. ದಿನಕ್ಕೆ 3 ಹೊತ್ತಿಗೆ ಒಂದೊಂದು ಎಣ್ಣೆಯನ್ನ ಬಳಸಿದ್ರೆ ಇಡೀ ಕುಟುಂಬದವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಕೂಡ ಗಾಣದಿಂದ ತಂದಂಥದ್ದು, ರಿಫೈನ್ಡ್ ಆಯಿಲ್ ಅಲ್ಲ. ಓಕೆ. ಸ್ಯಾಚುರೇಟೆಡ್ ಆಯಿಲ್ಸ್ ಮ್ಯಾಮ್ ಒಳ್ಳೇದಲ್ಲ. ಓಕೆ, ಸರಿ. ಈಗ ಮೇನ್ ಫುಡ್ ಹೋಗೋಣ. ರೈಸ್. ಅನ್ನ ಆದಷ್ಟು ಕಡಿಮೆ ತಗೊಳ್ಬೇಕು. ಅದರಲ್ಲೂ ಕೂಡ ನೀವು ಪಾಲಿಶ್ ಮಾಡದೇ ಇರುವಂತ ಕಳ್ಳಿ ಅನ್ನವನ್ನ ತಗೊಂಡ್ರೆ B12 ಬರುತ್ತೆ. ಪಾಲಿಶ್ ಮಾಡಿದ್ರಲ್ಲಿ ಏನೂ ಇರೋದಿಲ್ಲ, ಅದು ಒಳ್ಳೇದಲ್ಲ. ಓಕೆ, ಇಲ್ಲಿ ನಾನು ಒಂದು ಪ್ರಶ್ನೆನ ಆಡ್ ಮಾಡ್ತೀನಿ. ಅಕ್ಕಿಯನ್ನ ಬಳಸೋ ಥರದ್ದು, ಅಂದ್ರೆ ನೀವು ಹೇಳಿದ್ರಿ ಪಾಲಿಶ್ ಎಲ್ಲ ಬಳಸಬಾರ್ದು ಅಂತ, ಯಾವ ತರ ಅಕ್ಕಿಯನ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಪಾಲಿಶ್ ಮಾಡಿ ಬೆಳ್ಳಗಿರೋ ಅಕ್ಕಿಯನ್ನ ಬಳಸಿದ್ರೆ ನಿಮ್ಗೆ ಯಾವ ನ್ಯೂಟ್ರಿಷನ್ ಸಿಕ್ಕದಿಲ್ಲ. ಅದು ಕೂಡ ಒಂದು ತರ ಜಂಕ್ ಫುಡ್ ತರನೇ ಆಗತ್ತೆ. ಅದನ್ನ ಪಾಲಿಶ್ ಮಾಡ್ದೇನೆ ಭತ್ತವನ್ನ ಒಡೆದಾಗ ಕಳ್ಳಿ ಅಂತ ಅಂತೀವಿ. ಅದನ್ನ ಮಾಡಿದ್ರೆ ಅದ್ರಲ್ಲಿ ತೌಡಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದು. ಓಕೆ. ಬ್ರೌನ್ ರೈಸ್. ಬ್ರೌನ್ ರೈಸು ರಿಲೇಟಿವ್ಲಿ ಬೆಟರು. ಅಷ್ಟೇ. ಸ್ವಲ್ಪ ಈ ವರ್ಕೌಟ್ ಎಲ್ಲ ಮಾಡುವಂತವ್ರು ಜಾಸ್ತಿ ಬ್ರೌನ್ ರೈಸ್ ಅನ್ನ ಬಳಸುವಂತದ್ದು. ಬ್ರೌನ್ ರೈಸು ಮತ್ತೆ ಈಗ ಕಳ್ಳಿ ಎರಡು ಒಂದೇ. ಓಕೆ, ಸರಿ. ಗೋಧಿ. ಗೋಧಿ ಮೊದಲ ಕಾಲದಲ್ಲಿ ಅಷ್ಟೊಂದು ತಿಂತಾ ಇರ್ಲಿಲ್ಲ. ಯಾವಾಗ ನಮ್ಮಲ್ಲಿ ಫೆಮಿನ್ ಬಂದಾಗ ಅಮೆರಿಕಾನಿಂದ ಗೋಧಿಯನ್ನ ಆಮದು ಮಾಡ್ಕೊಂಡ್ರಲ್ಲ, ಆವಾಗ ಅದು ಬಂತು. ಗೋಧಿಯಲ್ಲಿ ಗ್ಲುಟೆನ್ ಇರುತ್ತೆ. ಆ ಗ್ಲುಟೆನ್ ಅಲರ್ಜಿ ಸುಮಾರು ಜನರಿಗೆ ಆಗತ್ತೆ. ಅದನ್ನ ತಗೊಂಡ್ಮೇಲೆ ಡಯಾಬಿಟಿಸ್ ಸಂಖ್ಯೆ ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಆದಷ್ಟು ಕಡಿಮೆ ತಗೊಳ್ಳೋದೇ ವಾಸಿ. ಜೋಳ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದನ್ನ ಜೋಳದ ರೊಟ್ಟಿಯಾಗಿ ತಗೊಳ್ಬಹುದು, ಜೋಳದ ನುಚ್ಚಾಗಿ ತಗೊಳ್ಬಹುದು, ಜೋಳದ ಅಂಬ್ಲಿಯಾಗಿ ತಗೊಳ್ಬಹುದು. 3 ಆರೋಗ್ಯಕ್ಕೆ ಬಹಳ ಒಳ್ಳೆ. ರಾಗಿ ಬಹಳ ಒಳ್ಳೇದು. ರಾಗಿ ಉಂಬುವನು ನಿರೋಗಿಯಾಗಿರುವನು ಅಂತ ಸರ್ವಜ್ಞ ಹೇಳ್ತಾನೆ. ಅದು ಆದ್ರೆ ರಾಗಿದು ಗ್ಲೈಸಿಮಿಕ್ ಇಂಡೆಕ್ಸ್ ಹೈ ಇದೆ. ಅಂದ್ರೆ ಒಂದು ಸಲ ನೀವು ರಾಗಿ ಮುದ್ದೆನ ತಿಂದ್ರೆ ನಿಮ್ಗೆ ಹೊಟ್ಟೆ ಹಸಿಯೋದಿಲ್ಲ. ಆದ್ರೆ ಯಾರು ಡಯಾಬಿಟಿಕ್ಸ್ ಇರ್ತಾರಲ್ಲ ಅವರು ತಿನ್ಬಾರ್ದು, ಅದನ್ನ ಅವರು ಕಡಿಮೆ ಮಾಡ್ಕೋಬೇಕು. ಓಕೆ, ಸರಿ. ಇನ್ನು ಸಿರಿಧಾನ್ಯಗಳು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದರಲ್ಲಿ ಕೂಡ ನವಣೆ ಅಕ್ಕಿ ಇವೆಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾರ್ಟ್ ಅಟ್ಯಾಕ್ ಅನ್ನ ಪ್ರಿವೆಂಟ್ ಮಾಡೋ ಶಕ್ತಿ ಅದಕ್ಕಿರುತ್ತೆ. ಅದರಲ್ಲೂ ಕೂಡ ಅವು ಸಾವಯವದಿಂದ ಬೆಳೆಸಿದ್ದಾದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಯಾವ ಪೆಸ್ಟಿಸೈಡು ಯಾವುದು ಇಲ್ಲೇ ಇರೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಸರಿ, ಈ 4ಕ್ಕೂ ನೀವು ರೇಟಿಂಗ್ ಕೊಡೋದಾದ್ರೆ ಗೋಧಿ, ಜೋಳ, ಸಿರಿಧಾನ್ಯ ಹಾಗೂ ರಾಗಿಗೆ ಯಾವ್ದು ಫಸ್ಟ್ ಕೊಡ್ತೀರಾ? ಯಾವ್ದು ಫಸ್ಟ್? ಸಿರಿಧಾನ್ಯ ಹೈಯೆಸ್ಟ್ ರೇಟಿಂಗು, ನೆಕ್ಸ್ಟ್ ಜೋಳ ಸೆಕೆಂಡ್ ರ್ಯಾಂಕಿಂಗು, ನೆಕ್ಸ್ಟ್ ರಾಗಿ, ಆಮೇಲೆ
ಕೊನೆಗೆ ಗೋಧಿ. ಗೋಧಿ. ಸರಿ ಮ್ಯಾಮ್. ಇವಾಗ ನಾನ್ ವೆಜಿಟೇರಿಯನ್ ಪ್ರಿಯರಿಗೆ ಸೊ ಎಲ್ಲ ಹೇಳಿದ್ಮೇಲೆ ನಾನ್ ವೆಜಿಟೇರಿಯನ್ ನಮ್ಗೆ ಯಾಕೆ ಕೇಳಿಲ್ಲ ಅಂತ ಹೇಳ್ಬಾರ್ದಲ್ವಾ, ಅದಕ್ಕೆ ಚಿಕನ್ ಪರವಾಗಿಲ್ಲ. ಆದ್ರೆ ಅವರು ಚಿಕನ್ಗೆ ಮಾಡಕ್ಕೆ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಟು ಅದನ್ನ ಬೇಗ ಬೆಳೆಸಿ ಕೊಟ್ರೆ, ಅದೇನು ಬ್ರಾಯ್ಲ್ಡ್ ಇದಂತಾರಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಳಾಗುತ್ತೆ. ಮಟನ್ ಮ್ಯಾಮ್, ರೆಡ್ ಮೀಟ್ ನಾಟ್ ಗುಡ್. ಓಕೆ. ಫೋಕ್ ನಾಟ್ ಗುಡ್. ಎಗ್ ಪಾರ್ಷಲಿ ಗುಡ್, ಪಾರ್ಷಲಿ ನಾಟ್ ಗುಡ್. ಎಗ್ ವೈಟ್ ಇಸ್ ಗುಡ್, ಬಟ್ ಎಗ್ ಯೆಲ್ಲೋ ಇಸ್ ನಾಟ್ ಗುಡ್. ಯಾಕಂದ್ರೆ ನಮ್ಮ ಶರೀರಕ್ಕೆ 100 ಮಿಲಿಗ್ರಾಮ್ಸ್ ಕೊಲೆಸ್ಟ್ರಾಲ್ ಬೇಕು. ಅದು ನಮ್ಮ ಲಿವರ್ ಉತ್ಪತ್ತಿ ಮಾಡ್ತಾ ಇದೆ. ನೀವು ಒಂದು ಮೊಟ್ಟೆ ತಗೊಂಡ್ರೆ ಆ ಮೊಟ್ಟೆ ಯೆಲ್ಲೋನಲ್ಲಿ 250 ರಿಂದ 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇದೆ. ಅದು ನೀವು ದಿನಕ್ಕೆ 2-3 ತಗೊಳ್ತಾ ಹೋದ್ರೆ ಅಥವಾ ವಾರದಲ್ಲಿ ತಗೊಳ್ತಾ ಹೋದ್ರೆ ಅಷ್ಟು ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈಗ ಶಾಲೆಯಲ್ಲಿ ಮೊಟ್ಟೆ ಕೊಡೋದು ಕೂಡ ತಪ್ಪು ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಬಾಳೆಹಣ್ಣು ಕೊಡಿ, ಕೋಳೆ ಮೊಟ್ಟೆ ಬಿಡಿ ಅಂತ ಅಂಕಣ ಬರೆದಿದೆ ಈ ಹಿಂದೆ. ಆದ್ರೆ ಈಗ ಯಾರು ಕೇಳ್ತಾ ಇಲ್ಲ. ಅವರು ಕೊಡ್ತಾ ಇರೋದು ಬಹಳ ತಪ್ಪು. ಯಾಕಂತಂದ್ರೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ಬಿಟ್ಟು ಆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಕ್ಕೆ ನೀವೇ ಕಾರಣ ಅಂತ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಕೇಳಿರುವಂತದ್ದು ದಿನಕ್ಕೊಂದು ಮೊಟ್ಟೆ ತಿನ್ಬೇಕು ಅಂತ ಇಲ್ಲ. ಅದು ಈಗ ಮಾರಾಟ ಮಾಡೋರ್ ಅಡ್ವರ್ಟೈಸ್ಮೆಂಟ್ ಅದು. ಈಗ ನೀವು ಕಡ್ಲೆಕಾಯಿ ಪರ್ಷೆ ಅಂತ ಕೇಳಿದಿರಿ, ಮೊಟ್ಟೆ ಪರ್ಷೆ ಅಂತ ಕೇಳಿದಿರಾ? ಇಲ್ಲ. ಈಗ 100 ಗ್ರಾಮು ಮೊಟ್ಟೆ, 100 ಗ್ರಾಮು ಕಡ್ಲೆಕಾಯಿ ತಗೊಂಡ್ರೆ ಈ ಮೊಟ್ಟೆಯಲ್ಲಿ ಬರೀ 14 ಮಿಲಿಗ್ರಾಮು ಪ್ರೋಟೀನ್ ಇದೆ. ಕಡ್ಲೆಕಾಯಿನಲ್ಲಿ 28 ಮಿಲಿಗ್ರಾಮ್ ಇದೆ. ಸೊ ಮಕ್ಕಳಿಗೆ ನೀವು ಕಡ್ಲೆಕಾಯಿ, ಬೆಲ್ಲ, ಕೊಬ್ಬರಿ ಕೊಡಿ, ಅದು ಆರೋಗ್ಯಕ್ಕೆ ಒಳ್ಳೇದು. ಮೊಟ್ಟೆ ಕೊಟ್ರೆ ಮೊಟ್ಟೆ ಜೊತೆಗೆ ಕೊಲೆಸ್ಟ್ರಾಲ್ ಬರ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ಓಕೆ ಮ್ಯಾಮ್. ಫಿಶ್ ಓಕೆ, ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಓಕೆ. ಸರಿ ಮ್ಯಾಮ್. ಇನ್ನು ಸೊಪ್ಪುಗಳಿಗೆ ಹೋದ್ರೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು, ವೆರಿ ಗುಡ್ ಫಾರ್ ಹೆಲ್ತ್. ಓಕೆ. ಪಾಲಕ್ ಸೊಪ್ಪು ಓಕೆ. ಬಸಳೆ ಎಲ್ಲ ಒಳ್ಳೇದು. ಎಲ್ಲ ಸೊಪ್ಪಲ್ಲಿ ಅಂತಂದ್ರೆ ಆಟೋಮೆಟಿಕ್ ಎಲ್ಲಾ ಸೊಪ್ಪುಗಳು ಒಳ್ಳೇದು. ಯಾಕಂದ್ರೆ ಅದ್ರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದು ಹೆಚ್ಚು ಕಡಿಮೆ ಅಂತ ಅನ್ನಕ್ಕಾಗೋದಿಲ್ಲ. ಇದು ಸ್ಪೆಷಲಿ ಅಮ್ಮಂದ್ರಿಗೋಸ್ಕರ ಅಂತಾನೆ ರೆಡಿ ಮಾಡ್ಕೊಂಡು ಬಂದಿರೋದು ಚಾಕ್ಲೇಟ್ ಸಿರಪ್ ಮ್ಯಾಮ್. ಬ್ರೆಡ್ ಸ್ಪ್ರೆಡ್ ಗೆಲ್ಲ ಹಾಕ್ತಾರೆ ಚಾಕ್ಲೇಟ್ ಸಿರಪ್. ನಾಟ್ ಗುಡ್, ನಾಟ್ ಗುಡ್. ಜಾಮ್ ನಾಟ್ ಗುಡ್. ಸಾಸ್ ನಾಟ್ ಗುಡ್. ಓಕೆ. ಸರಿ. ಯಾಕಂದ್ರೆ ಅದರಲ್ಲಿ ಫ್ರೂಟ್ ಇರೋದಿಲ್ಲ ಜಾಮ್ ನಲ್ಲಿ, ಇದರಲ್ಲಿ ಟೊಮೆಟೊ ಇರೋದಿಲ್ಲ. ಸುಮ್ನೆ ಕಲರಿಂಗ್ ಏಜೆಂಟ್ ಹಾಕಿ ಅವರು ಹಾಕಿರ್ತಾರೆ ಅಷ್ಟೇ. ಹಾಗಾಗಿ ನಾಟ್ ಗುಡ್. ಒಂದು ಪೂರ್ತಿ ಈ ಟೈಮ್ ಹೋಗಿದ್ದೆ ನಮಗೆ ಗೊತ್ತಾಗಿಲ್ಲ ಹೇಗೆ ಸಮಯ ಹೋಯ್ತು ಅಂತ ಹೇಳಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಆ ಒಂದು ಜೀವನ ಶೈಲಿಯ ಬದಲಾವಣೆ ಆಗಿರಬಹುದು, ನಾವು ಜೀವನವನ್ನ ನೋಡುವ ರೀತಿ ಆಗಿರಬಹುದು, ನಮ್ಮ ಮಕ್ಕಳನ್ನ ಬೆಳೆಸೋ ರೀತಿ ಆಗಿರಬಹುದು, ಟಿಪ್ಸ್ಗಳನ್ನ, ಸರಳ ಸೂತ್ರಗಳನ್ನ ಕೊಡಬಹುದು ಅನ್ನೋದಾದ್ರೆ ಯಾವುದು ಅಂತ? ಒಂದು, ಮನಸ್ಸನ್ನ ಶುಚಿಯಾಗಿಟ್ಕೊಳ್ಳಿ, ಶರೀರವನ್ನ ಚುರುಕಾಗಿಟ್ಕೊಳ್ಳಿ, ಬುದ್ಧಿಯನ್ನ ಚುರುಕಾಗಿಟ್ಕೊಳ್ಳಿ ಅಂತ. ಇದು ಮಕ್ಕಳಿಗೆ, ನಿಮಗೆ ಎಲ್ಲರಿಗೂ ಅನ್ವಯಿಸುತ್ತೆ. ಆಹಾರದಲ್ಲಿ ಸಾತ್ವಿಕ ಆಹಾರ, ಸಸ್ಯಾಹಾರ, ಸಮಯಕ್ಕೆ ಸರಿಯಾಗಿ ಸ್ವಲ್ಪವನ್ನ ತಗೊಳ್ಳಿ, ತೂಕವನ್ನ ಹೆಚ್ಚಿಸ್ಕೊಳ್ಬೇಡಿ ಅಂತ. ಜಂಕ್ ಫುಡ್ ಅನ್ನ ದೂರ ಇಟ್ಬಿಡಿ, ದುರಭ್ಯಾಸಗಳನ್ನ ಅದನ್ನು ದೂರ ಇಟ್ಬಿಡಿ. ಅದರ ಜೊತೆಗೆ ಶ್ರಮಜೀವಿಗಳಾಗಿ, ಸೃಜನಶೀಲರಾಗಿ, ಚಟುವಟಿಕೆಯಿಂದ, ಸದಾ ಲವಲವಿಕೆಯಿಂದ ಬದುಕದನ್ನ ಕಲೀರಿ. ಕಣ್ಣು ತುಂಬ ನಿದ್ರೆ ಮಾಡಿ, ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಂಡು ನಗನಗತಾ ಬದುಕಿದ್ರೆ ನಿಮ್ಮ ಎಲ್ಲಾ ವೀಕ್ಷಕರಿಗೆ ಆರೋಗ್ಯ ತಾನಾಗೇ ಬರುತ್ತೆ ಅಂತ ಹೇಳ್ತೀನಿ. ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ವಿಷಯಗಳು ನಮಗೆ ನಿಮ್ಮಿಂದ ತಿಳ್ಕೊಳ್ಳೋಕೆ ಸಿಕ್ತು. ಕೆಲವೊಂದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳುವಂತಹ ಇನ್ಸ್ಪೈರಿಂಗ್ ಮಾತುಗಳನ್ನ ಹೇಳಿದ್ರಿ. ನಮ್ಮ ಈ ಒಂದು ಕಾರ್ಯಕ್ರಮ, ನೀವು ಹೇಳಿರುವಂತಹ ಮಾತುಗಳು ನಮ್ಮ ವೀಕ್ಷಕರಿಗೆ ತುಂಬಾ ಇಷ್ಟ ಆಗತ್ತೆ. ಕೆಲವೊಂದಾದ್ರೂ ಅಟ್ಲೀಸ್ಟ್ ಜೀವನದಲ್ಲಿ ಬದಲಾವಣೆಗಳನ್ನ ಖಂಡಿತ ತಂದುಕೊಳ್ತಾರೆ ಅನ್ನೋ ಒಂದು ಉದ್ದೇಶ ನಮ್ಮ ಈ ಕಾರ್ಯಕ್ರಮದ್ದು ಕೂಡ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ವಿಜಯಲಕ್ಷ್ಮಿ ಮ್ಯಾಮ್ ಹೇಳಿರುವಂತಹ ಒಂದೊಂದು ಮಾತು ನಿಜಕ್ಕೂ ಒಂಥರ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬಹುದು. ನಾವು ಯಾವುದೋ ಒಂಥರ ಜೀವನದ ಒಂದು ದಿಕ್ಕನ್ನ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಈ ತರ ಮಾರ್ಗದರ್ಶಕವಾಗಿ ಮಾಡ್ತಾ ಇರುವಂತಹ ತಪ್ಪುಗಳು, ಎಲ್ಲಿ ನಾವು ಗೊತ್ತಿದ್ದು ಕೂಡ ಮಾಡ್ತಾ ಇರುವಂತಹ ತಪ್ಪುಗಳನ್ನ ಹೊಡೆದು ಎಬ್ಬಿಸ್ತಾರಲ್ಲ, ಆ ಥರದ ಮಾತುಗಳನ್ನ ನಾವು ವಿಜಯಲಕ್ಷ್ಮಿ ಮ್ಯಾಮ್ ಬಾಯಿಂದ ಇವತ್ತು ಕೇಳಿದ್ವಿ. ನಮ್ಮ ಜೀವನಕ್ಕೆ ಬೇಕಾಗುವಂಥದ್ದು ಪ್ರಮುಖವಾಗಿ ಆಹಾರ, ಜೊತೆಗೆ ನಮ್ಮ ದೈಹಿಕ ಚಟುವಟಿಕೆ, ಜೊತೆಗೆ ಒಳ್ಳೆ ನಿದ್ದೆ, ವ್ಯಾಯಾಮ, ಸೊ ಧ್ಯಾನ,
ಇವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡಾಗ ಒಂದು ಸುಂದರ ಜೀವನ ನಮ್ದಾಗೋದಕ್ಕೆ ಸಾಧ್ಯ ಅಂತ ಮೇಡಮ್ ತುಂಬಾ ಅದ್ಭುತವಾಗಿ ನಮ್ಗೆ ಹೇಳಿದ್ರು. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.